ಬಿಗ್ ಬಾಸ್ ಸೀಸನ್ 12 ಮೊದಲ ಎಪಿಸೋಡ್ನಲ್ಲೇ ಅಚ್ಚರಿಯ ಘಟನೆಯೊಂದು ನಡೆದಿದೆ. ಉತ್ತರ ಕರ್ನಾಟಕ ಮೂಲದ ಸ್ಪರ್ಧಿ ಮಲ್ಲಮ್ಮಗೆ ಗ್ರಾಂಥಿಕ ಕನ್ನಡ ಅರ್ಥ ಆಗದೆ ಬಿಗ್ ಬಾಸ್ ಹೇಳಿದ ನಿಯಮಗಳಲ್ಲಿ ಗೊಂದಲ ಉಂಟಾಗಿತ್ತು. ಇದೇ ಕಾರಣಕ್ಕೆ ಬಿಗ್ ಬಾಸ್ ಮಲ್ಲಮ್ಮನಿಗಾಗಿ ಪದೇ ಪದೇ ರೂಲ್ಸ್ ಅನ್ನ ಮರುಕಳಿಸಿ ಕೆಲವೊಂದು ಪದಗಳನ್ನ ಬದಲಾಯಿಸಿ ಸರಳ ಕನ್ನಡದಲ್ಲಿ ವಿವರಿಸಿದ್ರು. ದಿನಸಿ ಸಾಮಗ್ರಿ ಪಡೆಯೋದಕ್ಕೆ ನೀಡಿದಂತಹ ವಿಶೇಷ ಟಾಸ್ಕ್ ನಲ್ಲಿ ಒಂಟಿ ತಂಡದ ಸದಸ್ಯರು ಬಾಸ್ಕೆಟ್ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಸೂಚನೆಗಳು ಅರ್ಥ ಆಗದೆ ಮಲ್ಲಮ್ಮ ಎಡವಟ್ಟು ಮಾಡಿದ್ರು. ಗೆರೆ ಮೇಲೆ ನಿಲ್ಲಿ ಅನ್ನೋದನ್ನೇ 3 ಸಲ ಹೇಳಿದ್ರು ಕೂಡ ಅವರಿಗೆ ಅರ್ಥ ಆಗಿರ್ಲಿಲ್ಲ. ಕೊನೆಗೆ ಬಿಗ್ ಬಾಸ್ ಸರಳ ಭಾಷೆಯಲ್ಲಿ ಹೇಳಿದ ಮೇಲೆ ಮಾತ್ರ ಮಲ್ಲಮ್ಮ ಟಾಸ್ಕ್ ಅನ್ನ ಪೂರ್ಣಗೊಳಿಸಿದ್ರು. ಆದ್ರೂ ನಿಯಮಗಳನ್ನ ಸರಿಯಾಗಿ ಪಾಲಿಸದೇ ಇರೋ ಕಾರಣ ಮನೆ ದಿನಸಿಯನ್ನ ಕಳ್ಕೊಂತು. ಇಷ್ಟಾದ್ರೂ ಬಿಗ್ ಬಾಸ್ ಮಲ್ಲಮ್ಮನಿಗೆ ಮತ್ತೊಂದು ಅವಕಾಶವನ್ನ ಕೊಟ್ರು. ಈ ಬಾರಿಗೆ ಒಂದೇ ಬಾಸ್ಕೆಟ್ ಆಯ್ಕೆ ಮಾಡೋ ಟಾಸ್ಕ್ ಅನ್ನ ನೀಡಿದ್ರು. ಇಲ್ಲಿ ಕೂಡ ಆಯ್ಕೆ ಘೋಷಿಸಿ ಅನ್ನೋದನ್ನ ಮಲ್ಲಮ್ಮ ಅರ್ಥ ಮಾಡ್ಕೊಳ್ಳದೆ ಕಷ್ಟಪಟ್ರು. ಕೊನೆಗೆ ಸರಳ ಪದಗಳಲ್ಲಿ ಹೇಳಿದ ಮೇಲೆ ಮಾತ್ರ ಸ್ಪಷ್ಟವಾಗಿ ಉತ್ತರವನ್ನ ನೀಡಿದ್ರು. ಇನ್ನು ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಸ್ಪರ್ಧೆಗೆ ರೂಲ್ಸ್ ಗಳನ್ನ ಇಷ್ಟು ಬಾರಿ ಮರುಕಳಿಸಿ ಪದಗಳನ್ನ ಬದಲಾಯಿಸಿ ವಿವರಿಸಲಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದು ಭಾರಿ ಚರ್ಚೆಗೆ ಗ್ರಾಸ ಆಗಿದೆ. ಅಂದ್ರೆ ಮುಗ್ಧ ಮಲ್ಲಮ್ಮ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಹೆಡ್ಲೈನ್ಸ್ ಆಗಿದ್ದಾರೆ. ಈ ಸೀಸನ್ ಇನ್ನು ಎಷ್ಟು ಟ್ವಿಸ್ಟ್ ಗಳನ್ನ ಕೊಡುತ್ತೋ ಕಾದು ನೋಡ್ಬೇಕಾಗಿದೆ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ.